ಸಿಎಂ ಬೆಂಬಲಿಗರಿಗೆ ಔತಣಕೂಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಔತಣಕೂಟಕ್ಕೆ ಅರ್ಥ ಕಲ್ಪಿಸಬೇಕಿಲ್ಲ. ಕೊಪ್ಪಳದಲ್ಲಿ ಸಂಸದ ರಾಜಶೇಖರ್ ಹಿಟ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ. ದೆಹಲಿಗೆ ಸಿದ್ದರಾಮಯ್ಯ ಹೋಗ್ತಾ ಇರ್ತಾರೆ, ದೆಹಲಿಗೆ ಹೋದಾಗ ಔತಣಕೂಟ ಇರುತ್ತೆ, ಯಾರ್ಯಾರು ಭಾಗಿಯಾಗಿರ್ತಾರೆ ಅಂತ ಮುಂದೆ ಹೇಳ್ತೀನಿ. ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಿನಂಪ್ರತಿ ಅವ್ರು ಹೋದಾಗೆಲ್ಲ ಅದಕ್ಕೆ ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ಈಗ ನಿಮಗೆ ಬಹಳ ಸ್ಪಷ್ಟಪಡಿಸಿದಾರೆ ನಮ್ಮ ಎಲ್ಲ ನಾಯಕರುಗಳು. ಹಿಂದೆ ನೀವು ಇದಕ್ಕೆ ಕಂಡು ಬಿದ್ದಿದ್ರಿ, ಯಾವ್ದು ಕ್ರಾಂತಿಗೆ. ಈ ಕ್ರಾಂತಿ ನಿಮ್ ಮೀಡಿಯಾದಾಗ ಅದು ಓಡಿರೋದು ನೋಡ್ರಿ, ಅದು ಏನು ಹೇಳಂಗೆ ಇಲ್ಲ. ಅದಕ್ಕೆ ಈಗ ಮುಕ್ತಿ ಹೇಳಿದ್ರಿ, ಮತ್ತೆ ಹೊಸ ಸೃಷ್ಟಿ ಮಾಡ್ತೀವಿ. ಇದಕ್ಕೇನು ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ನಮ್ಮ ನಾಯಕರು ಇದಾರೆ, ಅದು ಏನ್ ಕ್ಯಾಶುವಲ್ ಪ್ರತಿ ಸರಿ ಹೋಗ್ತಾರ, ಇದೇನು ಹೊಸದಲ್ಲ. ಈಗ ನಿನ್ನೆ ಈಗ ರಾಜಣ್ಣರ ಮನೆಗೆ ಊಟ ಇತ್ತು, ನಿನ್ನೆ ತುಮಕೂರಾಗ ಸಾಹೇಬರದು. ಏನೋ ಒಂದು ಅನಿವಾರ್ಯ ಕಾರಣದಿಂದ ಇದಾಗಿದೆ, ಅದಕ್ಕೇನು ಹೊಸ ಅರ್ಥ ಅದೆಲ್ಲ ಹೇಳ್ತೀನಿ ಮುಂದೆ ನೋಡಿ. ದಿನಂಪ್ರತಿ ಅವ್ರು ಹೋದಾಗೆಲ್ಲ ಅದಕ್ಕೆ ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ಈಗ ನಿಮಗೆ ಬಹಳ ಸ್ಪಷ್ಟಪಡಿಸಿದಾರೆ ನಮ್ಮ ಎಲ್ಲ ನಾಯಕರುಗಳು. ಹಿಂದೆ ನೀವು ಇದಕ್ಕೆ ಕಂಡು ಬಿದ್ದಿದ್ರಿ, ಯಾವ್ದು ಕ್ರಾಂತಿಗೆ. ಈ ಕ್ರಾಂತಿ ನಿಮ್ ಮೀಡಿಯಾದಾಗ ಅದು ಓಡಿರೋದು ನೋಡ್ರಿ, ಅದು ಏನು ಹೇಳಂಗೆ ಇಲ್ಲ. ಅದಕ್ಕೆ ಈಗ ಮುಕ್ತಿ ಹೇಳಿದ್ರಿ, ಮತ್ತೆ ಹೊಸ ಸೃಷ್ಟಿ ಮಾಡ್ತೀವಿ. ಇದಕ್ಕೇನು ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ನಮ್ಮ ನಾಯಕರು ಇದಾರೆ, ಅದು ಏನ್ ಕ್ಯಾಶುವಲ್ ಪ್ರತಿ ಸರಿ ಹೋಗ್ತಾರ, ಇದೇನು ಹೊಸದಲ್ಲ. ಈಗ ನಿನ್ನೆ ಈಗ ರಾಜಣ್ಣರ ಮನೆಗೆ ಊಟ ಇತ್ತು, ನಿನ್ನೆ ತುಮಕೂರಾಗ ಸಾಹೇಬರದು. ಏನೋ ಸಿಎಂ ಬೆಂಬಲಿಗರಿಗೆ ಔತಣಕೂಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಔತಣಕೂಟಕ್ಕೆ ಅರ್ಥ ಕಲ್ಪಿಸಬೇಕಿಲ್ಲ. ಕೊಪ್ಪಳದಲ್ಲಿ ಸಂಸದ ರಾಜಶೇಖರ್ ಹಿಟ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ. ದೆಹಲಿಗೆ ಸಿದ್ದರಾಮಯ್ಯ ಹೋಗ್ತಾ ಇರ್ತಾರೆ, ದೆಹಲಿಗೆ ಹೋದಾಗ ಔತಣಕೂಟ ಇರುತ್ತೆ, ಯಾರ್ಯಾರು ಭಾಗಿಯಾಗಿರ್ತಾರೆ ಅಂತ ಮುಂದೆ ಹೇಳ್ತೀನಿ. ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಿನಂಪ್ರತಿ ಅವ್ರು ಹೋದಾಗೆಲ್ಲ ಅದಕ್ಕೆ ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ಈಗ ನಿಮಗೆ ಬಹಳ ಸ್ಪಷ್ಟಪಡಿಸಿದಾರೆ ನಮ್ಮ ಎಲ್ಲ ನಾಯಕರುಗಳು. ಹಿಂದೆ ನೀವು ಇದಕ್ಕೆ ಕಂಡು ಬಿದ್ದಿದ್ರಿ, ಯಾವ್ದು ಕ್ರಾಂತಿಗೆ. ಈ ಕ್ರಾಂತಿ ನಿಮ್ ಮೀಡಿಯಾದಾಗ ಅದು ಓಡಿರೋದು ನೋಡ್ರಿ, ಅದು ಏನು ಹೇಳಂಗೆ ಇಲ್ಲ. ಅದಕ್ಕೆ ಈಗ ಮುಕ್ತಿ ಹೇಳಿದ್ರಿ, ಮತ್ತೆ ಹೊಸ ಸೃಷ್ಟಿ ಮಾಡ್ತೀವಿ. ಇದಕ್ಕೇನು ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ನಮ್ಮ ನಾಯಕರು ಇದಾರೆ, ಅದು ಏನ್ ಕ್ಯಾಶುವಲ್ ಪ್ರತಿ ಸರಿ ಹೋಗ್ತಾರ, ಇದೇನು ಹೊಸದಲ್ಲ. ಈಗ ನಿನ್ನೆ ಈಗ ರಾಜಣ್ಣರ ಮನೆಗೆ ಊಟ ಇತ್ತು, ನಿನ್ನೆ ತುಮಕೂರಾಗ ಸಾಹೇಬರದು. ಏನೋ ಒಂದು ಅನಿವಾರ್ಯ ಕಾರಣದಿಂದ ಇದಾಗಿದೆ, ಅದಕ್ಕೇನು ಹೊಸ ಅರ್ಥ ಅದೆಲ್ಲ ಹೇಳ್ತೀನಿ ಮುಂದೆ ನೋಡಿ. ದಿನಂಪ್ರತಿ ಅವ್ರು ಹೋದಾಗೆಲ್ಲ ಅದಕ್ಕೆ ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ಈಗ ನಿಮಗೆ ಬಹಳ ಸ್ಪಷ್ಟಪಡಿಸಿದಾರೆ ನಮ್ಮ ಎಲ್ಲ ನಾಯಕರುಗಳು. ಹಿಂದೆ ನೀವು ಇದಕ್ಕೆ ಕಂಡು ಬಿದ್ದಿದ್ರಿ, ಯಾವ್ದು ಕ್ರಾಂತಿಗೆ. ಈ ಕ್ರಾಂತಿ ನಿಮ್ ಮೀಡಿಯಾದಾಗ ಅದು ಓಡಿರೋದು ನೋಡ್ರಿ, ಅದು ಏನು ಹೇಳಂಗೆ ಇಲ್ಲ. ಅದಕ್ಕೆ ಈಗ ಮುಕ್ತಿ ಹೇಳಿದ್ರಿ, ಮತ್ತೆ ಹೊಸ ಸೃಷ್ಟಿ ಮಾಡ್ತೀವಿ. ಇದಕ್ಕೇನು ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ನಮ್ಮ ನಾಯಕರು ಇದಾರೆ, ಅದು ಏನ್ ಕ್ಯಾಶುವಲ್ ಪ್ರತಿ ಸರಿ ಹೋಗ್ತಾರ, ಇದೇನು ಹೊಸದಲ್ಲ. ಈಗ ನಿನ್ನೆ ಈಗ ರಾಜಣ್ಣರ ಮನೆಗೆ ಊಟ ಇತ್ತು, ನಿನ್ನೆ ತುಮಕೂರಾಗ ಸಾಹೇಬರದು. ಏನೋ ಸಿಎಂ ಬೆಂಬಲಿಗರಿಗೆ ಔತಣಕೂಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಔತಣಕೂಟಕ್ಕೆ ಅರ್ಥ ಕಲ್ಪಿಸಬೇಕಿಲ್ಲ. ಕೊಪ್ಪಳದಲ್ಲಿ ಸಂಸದ ರಾಜಶೇಖರ್ ಹಿಟ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ. ದೆಹಲಿಗೆ ಸಿದ್ದರಾಮಯ್ಯ ಹೋಗ್ತಾ ಇರ್ತಾರೆ, ದೆಹಲಿಗೆ ಹೋದಾಗ ಔತಣಕೂಟ ಇರುತ್ತೆ, ಯಾರ್ಯಾರು ಭಾಗಿಯಾಗಿರ್ತಾರೆ ಅಂತ ಮುಂದೆ ಹೇಳ್ತೀನಿ. ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಿನಂಪ್ರತಿ ಅವ್ರು ಹೋದಾಗೆಲ್ಲ ಅದಕ್ಕೆ ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ಈಗ ನಿಮಗೆ ಬಹಳ ಸ್ಪಷ್ಟಪಡಿಸಿದಾರೆ ನಮ್ಮ ಎಲ್ಲ ನಾಯಕರುಗಳು. ಹಿಂದೆ ನೀವು ಇದಕ್ಕೆ ಕಂಡು ಬಿದ್ದಿದ್ರಿ, ಯಾವ್ದು ಕ್ರಾಂತಿಗೆ. ಈ ಕ್ರಾಂತಿ ನಿಮ್ ಮೀಡಿಯಾದಾಗ ಅದು ಓಡಿರೋದು ನೋಡ್ರಿ, ಅದು ಏನು ಹೇಳಂಗೆ ಇಲ್ಲ. ಅದಕ್ಕೆ ಈಗ ಮುಕ್ತಿ ಹೇಳಿದ್ರಿ, ಮತ್ತೆ ಹೊಸ ಸೃಷ್ಟಿ ಮಾಡ್ತೀವಿ. ಇದಕ್ಕೇನು ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ನಮ್ಮ ನಾಯಕರು ಇದಾರೆ, ಅದು ಏನ್ ಕ್ಯಾಶುವಲ್ ಪ್ರತಿ ಸರಿ ಹೋಗ್ತಾರ, ಇದೇನು ಹೊಸದಲ್ಲ. ಈಗ ನಿನ್ನೆ ಈಗ ರಾಜಣ್ಣರ ಮನೆಗೆ ಊಟ ಇತ್ತು, ನಿನ್ನೆ ತುಮಕೂರಾಗ ಸಾಹೇಬರದು. ಏನೋ ಒಂದು ಅನಿವಾರ್ಯ ಕಾರಣದಿಂದ ಇದಾಗಿದೆ, ಅದಕ್ಕೇನು ಹೊಸ ಅರ್ಥ ಅದೆಲ್ಲ ಹೇಳ್ತೀನಿ ಮುಂದೆ ನೋಡಿ. ದಿನಂಪ್ರತಿ ಅವ್ರು ಹೋದಾಗೆಲ್ಲ ಅದಕ್ಕೆ ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ಈಗ ನಿಮಗೆ ಬಹಳ ಸ್ಪಷ್ಟಪಡಿಸಿದಾರೆ ನಮ್ಮ ಎಲ್ಲ ನಾಯಕರುಗಳು.
ಹಿಂದೆ ನೀವು ಇದಕ್ಕೆ ಕಂಡು ಬಿದ್ದಿದ್ರಿ ಯಾವ್ದು ಕ್ರಾಂತಿಗೆ. ಈ ಕ್ರಾಂತಿ ನಿಮ್ ಮೀಡಿಯಾದಾಗ ಅದು ಓಡಿರೋದ್ ನೋಡ್ರಿ, ಅದು ಏನು ಹೇಳಂಗೆ ಇಲ್ಲ. ಅದಕ್ಕೆ ಈಗ ಮುಕ್ತಿ ಹೇಳಿದ್ರಿ, ಮತ್ತೆ ಹೊಸ ಸೃಷ್ಟಿ ಮಾಡ್ತೀವಿ. ಇದಕ್ಕೇನು ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ನಮ್ಮ ನಾಯಕರು ಇದ್ದಾರೆ, ಅದು ಏನ್ ಕ್ಯಾಶುವಲ್. ಪ್ರತಿ ಸರಿ ಹೋಗ್ತಾರ, ಇದೇನು ಹೊಸದಲ್ಲ. ಈಗ ನಿನ್ನೆ ಈಗ ರಾಜಣ್ಣರ ಮನೆಗೆ ಊಟ ಇತ್ತು, ನಿನ್ನೆ ತುಮಕೂರಾಗ ಸಾಹೇಬರದು. ಏನೋ ಸಿಎಂ ಬೆಂಬಲಿಗರಿಗೆ ಔತಣಕೂಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಔತಣಕೂಟಕ್ಕೆ ಅರ್ಥ ಕಲ್ಪಿಸಬೇಕಿಲ್ಲ. ಕೊಪ್ಪಳದಲ್ಲಿ ಸಂಸದ ರಾಜಶೇಖರ್ ಹಿಟ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ. ದೆಹಲಿಗೆ ಸಿದ್ದರಾಮಯ್ಯ ಹೋಗ್ತಾ ಇರ್ತಾರೆ, ದೆಹಲಿಗೆ ಹೋದಾಗ ಔತಣಕೂಟ ಇರುತ್ತೆ, ಯಾರ್ಯಾರು ಭಾಗಿಯಾಗಿರ್ತಾರೆ ಅಂತ ಮುಂದೆ ಹೇಳ್ತೀನಿ. ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಿನಂಪ್ರತಿ ಅವ್ರು ಹೋದಾಗೆಲ್ಲ ಅದಕ್ಕೆ ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ಈಗ ನಿಮಗೆ ಬಹಳ ಸ್ಪಷ್ಟಪಡಿಸಿದಾರೆ ನಮ್ಮ ಎಲ್ಲ ನಾಯಕರುಗಳು. ಹಿಂದೆ ನೀವು ಇದಕ್ಕೆ ಕಂಡು ಬಿದ್ದಿದ್ರಿ ಯಾವ್ದು ಕ್ರಾಂತಿಗೆ. ಈ ಕ್ರಾಂತಿ ನಿಮ್ ಮೀಡಿಯಾದಾಗ ಅದು ಓಡಿರೋದ್ ನೋಡ್ರಿ, ಅದು ಏನು ಹೇಳಂಗೆ ಇಲ್ಲ. ಅದಕ್ಕೆ ಈಗ ಮುಕ್ತಿ ಹೇಳಿದ್ರಿ, ಮತ್ತೆ ಹೊಸ ಸೃಷ್ಟಿ ಮಾಡ್ತೀವಿ. ಇದಕ್ಕೇನು ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ನಮ್ಮ ನಾಯಕರು ಇದ್ದಾರೆ, ಅದು ಏನ್ ಕ್ಯಾಶುವಲ್. ಪ್ರತಿ ಸರಿ ಹೋಗ್ತಾರ, ಇದೇನು ಹೊಸದಲ್ಲ. ಈಗ ನಿನ್ನೆ ಈಗ ರಾಜಣ್ಣರ ಮನೆಗೆ ಊಟ ಇತ್ತು, ನಿನ್ನೆ ತುಮಕೂರಾಗ ಸಾಹೇಬರದು. ಏನೋ ಒಂದು ಅನಿವಾರ್ಯ ಕಾರಣದಿಂದ ಇದಾಗಿದೆ. ಅದಕ್ಕೇನು ಹೊಸ ಅರ್ಥ ಕಲ್ಪಿಸೋದು ಅದೆಲ್ಲ ಹೇಳ್ತೀನಿ ಮುಂದೆ ನೋಡಿ. ದಿನಂಪ್ರತಿ ಅವ್ರು ಹೋದಾಗೆಲ್ಲ ಅದಕ್ಕೆ ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ಈಗ ನಿಮಗೆ ಬಹಳ ಸ್ಪಷ್ಟಪಡಿಸಿದಾರೆ ನಮ್ಮ ಎಲ್ಲ ನಾಯಕರುಗಳು. ಹಿಂದೆ ನೀವು ಇದಕ್ಕೆ ಕಂಡು ಬಿದ್ದಿದ್ರಿ ಯಾವ್ದು ಕ್ರಾಂತಿಗೆ. ಈ ಕ್ರಾಂತಿ ನಿಮ್ ಮೀಡಿಯಾದಾಗ ಅದು ಓಡಿರೋದ್ ನೋಡ್ರಿ, ಅದು ಏನು ಹೇಳಂಗೆ ಇಲ್ಲ. ಅದಕ್ಕೆ ಈಗ ಮುಕ್ತಿ ಹೇಳಿದ್ರಿ, ಮತ್ತೆ ಹೊಸ ಸೃಷ್ಟಿ ಮಾಡ್ತೀವಿ. ಇದಕ್ಕೇನು ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ನಮ್ಮ ನಾಯಕರು ಇದ್ದಾರೆ, ಅದು ಏನ್ ಕ್ಯಾಶುವಲ್. ಪ್ರತಿ ಸರಿ ಹೋಗ್ತಾರ, ಇದೇನು ಹೊಸದಲ್ಲ. ಈಗ ನಿನ್ನೆ ಈಗ ರಾಜಣ್ಣರ ಮನೆಗೆ ಊಟ ಇತ್ತು, ನಿನ್ನೆ ತುಮಕೂರಾಗ ಸಾಹೇಬರದು. ಏನೋ ಸಿಎಂ ಬೆಂಬಲಿಗರಿಗೆ ಔತಣಕೂಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಔತಣಕೂಟಕ್ಕೆ ಅರ್ಥ ಕಲ್ಪಿಸಬೇಕಿಲ್ಲ. ಕೊಪ್ಪಳದಲ್ಲಿ ಸಂಸದ ರಾಜಶೇಖರ್ ಹಿಟ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ. ದೆಹಲಿಗೆ ಸಿದ್ದರಾಮಯ್ಯ ಹೋಗ್ತಾ ಇರ್ತಾರೆ, ದೆಹಲಿಗೆ ಹೋದಾಗ ಔತಣಕೂಟ ಇರುತ್ತೆ, ಯಾರ್ಯಾರು ಭಾಗಿಯಾಗಿರ್ತಾರೆ ಅಂತ ಮುಂದೆ ಹೇಳ್ತೀನಿ. ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಿನಂಪ್ರತಿ ಅವ್ರು ಹೋದಾಗೆಲ್ಲ ಅದಕ್ಕೆ ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ಈಗ ನಿಮಗೆ ಬಹಳ ಸ್ಪಷ್ಟಪಡಿಸಿದಾರೆ ನಮ್ಮ ಎಲ್ಲ ನಾಯಕರುಗಳು. ಹಿಂದೆ ನೀವು ಇದಕ್ಕೆ ಕಂಡು ಬಿದ್ದಿದ್ರಿ ಯಾವ್ದು ಕ್ರಾಂತಿಗೆ. ಈ ಕ್ರಾಂತಿ ನಿಮ್ ಮೀಡಿಯಾದಾಗ ಅದು ಓಡಿರೋದ್ ನೋಡ್ರಿ, ಅದು ಏನು ಹೇಳಂಗೆ ಇಲ್ಲ. ಅದಕ್ಕೆ ಈಗ ಮುಕ್ತಿ ಹೇಳಿದ್ರಿ, ಮತ್ತೆ ಹೊಸ ಸೃಷ್ಟಿ ಮಾಡ್ತೀವಿ. ಇದಕ್ಕೇನು ಹೊಸ ಅರ್ಥ ಕಲ್ಪಿಸೋದು ಬೇಡ. ದಯಮಾಡಿ ನಮ್ಮ ನಾಯಕರು ಇದ್ದಾರೆ, ಅದು ಏನ್ ಕ್ಯಾಶುವಲ್. ಪ್ರತಿ ಸರಿ ಹೋಗ್ತಾರ,